ಅಮ್ಮ, ಅಲ್ಲಿ ಕಾರ್ಯಕ್ರಮ ನಡೆಯುವಾಗ ಇದ್ದಕ್ಕಿದ್ದ ಹಾಗೆ ಕಾವೇರಿ ಎಲ್ಲಿಗೋ ಹೋದ್ಲು. ಅವಳು ಎಲ್ಲಿಗೆ ಹೋದ್ಲು ಅನ್ನೋ ವಿಚಾರ ನಮ್ಗೆ ಯಾರಿಗೂ ಹೇಳಲಿಲ್ಲ. ಆಮೇಲೆ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರನೂ ಕೊಡಲಿಲ್ಲ. ಏನೋ ಒಂಥರ ಮಾತಾಡು. ಯಾಕಮ್ಮ ಆ ಥರ ಮಾತಾಡಿದ್ನವಳು? ಶಶಿ, ಅವಳ ಮನಸ್ಸಲ್ಲಿ ಚಿಂತೆ ತುಂಬಿಕೊಂಡಿದೆ. ಕಾರಣ ಇಲ್ಲದೆ ಬಿಗುಮನ ತೋರಿಸೋ ಹುಡುಗಿ ಅಲ್ಲ ಅವಳು. ನಮಗೆ ಗೊತ್ತಿಲ್ಲದೆ ಇರೋದು ಏನೋ ಒಂದು ನಡೀತಾ ಇದೆ. ಅದನ್ನ ಹೇಳೋಕ್ಕಾಗದೆ, ಸಹಿಸ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾಳೆ ಅಂತ ಕಾಣಿಸ್ತಾ ಇದೆ. ಅಮ್ಮ, ಸಮಸ್ಯೆ ಏನಾಗಿದೆ ಅಂತ ಅವಳನ್ನೇ ಡೈರೆಕ್ಟಾಗಿ ಕೇಳ್ಬಿಡಲ್ವ? ಹೇಳೋ ವಿಷಯ ಆಗಿದ್ರೆ ಅವಳೇ ಹೇಳ್ತಿರ್ಲಿಲ್ವ ಶಶಿ? ಹೇಳೋ ಮನ್ಸಿಲ್ಲ ಅಂದ್ರೆ ಸುಮ್ಮನೆ ಒತ್ತಾಯ ಮಾಡೋದು ಬೇಡ. ಬರೋ ಕಷ್ಟನ ನಾವೇ ಫೇಸ್ ಮಾಡಿದ್ರೇನೆ ಬೋಲ್ಡ್ ಆಗೋದಕ್ಕೆ, ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ. ನೀನು ಹೇಳ್ತಿರೋದು ಕರೆಕ್ಟ್ ಅಮ್ಮ. ಆದರೆ ಅಂಬಿಕಾ ಏನಾದರೂ ತೊಂದರೆ ಕೊಟ್ಟಿರ್ಬೋದಾ? ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲ ನಡೀತಿದ್ರು ಅಂಬಿಕಾ ಅಷ್ಟು ಕೂಲಾಗಿರೋಂಥ ಗಿರಾಕಿ ಅಲ್ಲ. ಮನೆ ಹೊರಗಡೆ ಇರೋ ಶತ್ರುಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಈಸಿಯಾಗಿರ್ಬೋದು. ಆದರೆ ಮನೆ ಒಳಗಿರೋ ಶತ್ರುಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಹಾಗಂತ ಅಂಬಿಕಾ ಶತ್ರು ಅಂತ ನಾನು ಹೇಳ್ತಾ ಇಲ್ಲ. ಸದ್ಯಕ್ಕೆ ಅವಳು ನಮ್ಮ ವಿರುದ್ಧವಾಗಿ ನಿಂತಿದ್ದಾಳಲ್ವಾ? ಯಾವುದಕ್ಕೂ ಅನಿಕಾ ಮದುವೆ ಮುಗಿಯೋವರೆಗೂ ಅಂಬಿಕಾ ಮೇಲೆ ಒಂದು ಕಣ್ಣಿಟ್ಟಿರೋದು ಒಳ್ಳೇದು. ಒಮ್ಮೆ ಇನ್ನೂ ನಾನು ಸುಮ್ಮನೆ ಇರೋದಿಲ್ಲ. ಎಲ್ಲ ವಿಷಯನೂ ವೃಂದ ಹತ್ರ ಹೇಳ್ಬಿಡ್ತೀನಿ. ಏನ್ ಹೇಳ್ತಿದ್ಯಾ ಅಗಸ್ತ್ಯ ನೀನು? ವೃಂದ ಜೊತೆ ಆಗ್ತಾ ಇರೋ ಶಾಸ್ತ್ರನೆಲ್ಲ ನೋಡಿ ಕಾವೇರಿ ಅವ್ರ ಮನಸ್ಸಿಗೆ ಕಷ್ಟ ಆಗ್ತಾ ಇದೆ ಅನ್ಸತ್ತೆ. ಇದರಲ್ಲೆಲ್ಲ ನಂದೇ ತಪ್ಪು ಪಮ್ಮಿ. ನೋಡು, ಕಾವೇರಿ ಅಷ್ಟು ಕೆಳಮಟ್ಟದಲ್ಲಿ ಯೋಚನೆ ಮಾಡೋ ಹುಡುಗಿ ಅಲ್ಲ ಅವಳು. ವಿಷಯ ಬೇರೇನೂ ಇದೆ. ಅಮ್ಮ, ವಿಷಯ ಏನಾದರೂ ಇರಲಿ, ಆದರೆ ಇರೋ ವಿಷಯನ ತಲೆಗೆ ಹಾಕ್ಕೊಂಡು ಕಾವೇರಿ ಹೀಗೆಲ್ಲ ಮಾತಾಡಿದಾಳೆ ಅಂದರೆ ನನ್ನಿಂದಂತೂ ನಂಬಕ್ಕಾಗ್ತಾ ಇಲ್ಲ. ಅದೇನೇ ಇರಲಿ ಡ್ಯಾಡ್, ಅವ್ರ ಮನಸ್ಸಿಗೆ ಹರ್ಟ್ ಆಗ್ತಿರೋದಂತೂ ನಿಜ ಅಲ್ವಾ? ಹಾಗಂತ ನೀನೀಗ ಹೋಗಿ ವೃಂದನ ಹತ್ರ ಎಲ್ಲ ವಿಷಯನೂ ಹೇಳ್ಬಿಟ್ರೆ ಇಷ್ಟು ದಿವಸ ಕಾವೇರಿ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಗಲ್ವಾ? ಅವಸರ ಪಡಬೇಡ ಪಾಪು. ಕೋಪದಲ್ಲಿ ನಾವು ತಗೊಳ್ಳೋ ನಿರ್ಧಾರದಿಂದ ಅನಿಕನಿಗೆ ತೊಂದರೆ ಆಗಬಾರ್ದು. ಈಗ ಕಾವೇರಿಗೆ ನಿನ್ನಿಂದ ಬೇಕಾಗಿರೋದು ಪ್ರೀತಿ, ಬೆಂಬಲ ಅಷ್ಟೇ. ಹಾಗಂತ ನಾನು ಸುಮ್ಮನೆ ಕೂರೋಕ್ಕಾಗತ್ತಾ? ವೃಂದಾಗೆ ನನ್ನ ಮೇಲೆ ಫೀಲಿಂಗ್ಸ್ ಜಾಸ್ತಿ ಆಗ್ತಾನೇ ಇದೆ. ಅಗಸ್ತ್ಯ, ವೃಂದಾಗೆ ಸಿಕ್ಕಾಪಟ್ಟೆ ಮುಂಗೋಪ ಇದೆ ಕಣ. ಅವಳಿಗೆ ತಾನು ಹೇಳಿದ್ದೇ ಕೇಳಬೇಕು ಎಲ್ರು ಅನ್ನೋ ಹಠ ಬೇರೆ. ಅವಳು ಒಂದು ಮೊಲಾನ್ ತೋರಿಸಿ ಇದಕ್ಕೆ 4 ಕಾಲಿಲ್ಲ 3 ಕಾಲಿದೆ ಅಂತ ಹೇಳಿದ್ರೆ ನಾವೆಲ್ಲ ನಂಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅವಳು. ಪರಿಸ್ಥಿತಿ ಹೀಗಿರುವಾಗ ಅವಳನ್ನ ನಾವು ಹೇಗಯ್ಯ ಸಂಭಾಳಿಸೋದು? ಅದು ಅಲ್ಲದೆ ಇನ್ನೊಬ್ಬರ ಮಾತನ್ನ ಕೇಳೋ ತಾಳ್ಮೆನ ಅವಳು ಬೆಳೆಸ್ಕೊಂಡಿದ್ದಿದ್ರೆ ನಾವ್ ಯಾಕೆ ಅವಳಿಂದ ವಿಷಯ ಎಲ್ಲ ಮುಚ್ಚಿಡ್ಬೇಕಾಗಿತ್ತು? ನಿನಗೂ ಕಾವೇರಿಗೂ ಮದುವೆ ಆಗಿದೆ ಅಂತ ಅವಳಿಗೆ ಹೇಳಿ ನೆಮ್ಮದಿಯಾಗಿ ಅನಿಕಾಗೂ ವಿವೇಕು ಮದುವೆ ಮಾಡಿ ಮುಗಿಸ್ಬೋದಾಗಿತ್ತಲ್ವಾ? ನಾವು ಮನೆಯವರೆಲ್ಲ ಯಾಕೋ ಇಷ್ಟು ನಾಟಕ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಿತ್ತು? ಯೋಚನೆ ಮಾಡು. ಅವಳು ಮುಂಗೋಪದಲ್ಲಿ ನಾವು ಪೇಚಾಟಕ್ಕೆ ಸಿಕ್ಬಿಟ್ಟಿದ್ದೀವಿ. ಈಗ ತಾಳ್ಮೆಯಿಂದ ಕಾಯೋದು ಒಂದು ಬಿಟ್ಟು ನಮಗ್ ಬೇರೆ ಆಪ್ಷನ್ ಇಲ್ಲ ಅಗಸ್ತ್ಯ. ಎಷ್ಟು ಅಂತ ಕಾಯೋದು ಪಮ್ಮಿ? ಯಾವಾಗ ಇದೆಲ್ಲ ಸರಿ ಹೋಗೋದು? ನನಗಂತೂ ಸಾಕಾಗೋಗಿದೆ. ಛ, ಕಾವೇರಿಗೆ ನಾವೇನು ಹೇಳೋದು ಬೇಡ ಶಶಿ. ಈ ಸಿಚುವೇಶನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಅವಳಿಗನ್ಸುತ್ತೋ ಹಾಗೆ ಮಾಡಲಿ. ಈ ಮನೆಗೆ ಒಳ್ಳೆದನ್ನೇ ಬಯಸೋ ಹುಡುಗಿ ಅವಳು. ಜೊತೆಗೆ ಜವಾಬ್ದಾರಿ ಇರೋಳು. ಹಿಂದೆ ಮುಂದೆ ಯೋಚಿಸ್ದೆ ಯಾವುದನ್ನು ಖಂಡಿತ ಅವಳು ಮಾಡಲ್ಲ. ಜೊತೆಗೆ ಗಂಡನ ಬಿಟ್ಕೊಡ್ಬಾರ್ದು, ಅವನ್ನ ಪಡ್ಕೋಬೇಕು ಅನ್ನೋ ಛಲ ಕೂಡ ಬಂದಿದೆ ಅವಳಿಗೆ. ಇದು ಅವಳ ಯುದ್ಧ, ಅವಳೇ ಗೆಲ್ಲಲಿ. ನಾವು ಅವಳ ಹಿಂದೆ ನಿಂತು
ಅವಳಿಗೆ ಸಪೋರ್ಟ್ ಮಾಡಬೇಕೆ ಹೊರತು ಮುಂದೆ ಹೋಗಿ ಈ ಯುದ್ಧನ ನಾವು ಮಾಡಬಾರ್ದು ಶಶಿ. ಕಷ್ಟಪಟ್ಟು ತಿನ್ನೋ ಹಣ್ಣಿಗೆ ರುಚಿ ಜಾಸ್ತಿ. ಸರ್, ಸರ್ ನನ್ನ ಕ್ಷಮಿಸಿ ಸರ್. ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿಲ್ವಾ ಸರ್? ಆಗ ನಾನೇನು ಮಾತಾಡೋ ಪರಿಸ್ಥಿತಿಲಿ ಇರಲಿಲ್ಲ ಸರ್. ನನಗೆ ಗೊತ್ತು ನಿಮಗೆ ತುಂಬ ಕೋಪ ಬಂದಿದೆ ಅಂತ. ದಯವಿಟ್ಟು ನನ್ನ ಕ್ಷಮಿಸಿ. ಹೆಂಡತಿ, ನನಗೆ ನಿಮ್ಮ ಮೇಲೆ ಕೋಪ ಬರಲ್ಲ. ಆದರೆ ನಿಮಗೆ ಬರೋ ಕಷ್ಟಗಳನ್ನು ನನ್ನ ಹತ್ರ ಹೇಳ್ಕೊಳಲ್ವಲ್ಲ ನೋಡಿ, ಅದು ನನಗೆ ಬೇಜಾರಾಗತ್ತೆ ಅಷ್ಟೆ. ನಿಮ್ಮ ಮೇಲಿರೋ ಕೇರಿಂದ ನಿಮ್ಮ ಮೇಲೆ ನಾನು ಕೂಗಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಅವಳು ಮಾಡೋ ತಪ್ಪಿಗೆ ಇವನೇ ಸಾರಿ ಕೇಳೋದು ಬೇರೆ. ಇವನಿಗೆ ಏನಾಗಿದೆ? ಅಲ್ಲ ಹೆಂಡತಿ, ನೀವು ಹೇಳಿದ್ರಿ ಅಂತ ತಾನೇ ನಾನು ನಿಮ್ಮ ಮದುವೆಗೆ ಒಪ್ಕೊಂಡಿದ್ದು. ಈಗ ನಡೀತಾ ಇರೋ ಶಾಸ್ತ್ರಗಳಿಂದ ನಿಮ್ಗೆ ಹರ್ಟ್ ಆಗ್ತಾ ಇದೆ ನನಗೆ ಗೊತ್ತು. ಅದೇ ಬೇಜಾರಲ್ಲಿ ನೀವು ಎಲ್ಲೋ ಹೊರಟೋದ್ರಿ ಅಂತ ತುಂಬ ಹೆದರ್ಬಿಟ್ಟಿದ್ದೆ ಗೊತ್ತಾ. ಇವಳು ಹೇಳಿದ್ಲು ಅಂತ ಅಗಸ್ತ್ಯ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತಂದಮೇಲೆ ಅವನ ಲೈಫಿಂದಾನೇ ಹೊರಟೋಗ್ಬೇಕಾಗಿತ್ತು. ಅದು ಬಿಟ್ಟು ಮತ್ತೆ ಮತ್ತೆ ಅವನ ಮುಂದೆ ಬಂದು ನಿಂತು ಯಾಕೆ ನುಲಿತಿದ್ದಾಳೆ? ಅವಳ ಮಾತಿಗೆ ಇವನ್ ಬೇರೆ ಕೋಲೆ ಬಸ್ಸವನ ಥರ ತಲೆ ಅಲ್ಲಾಡಿಸ್ತಿದ್ದಾನೆ. ಕ್ಷಮಿಸಿ ಸರ್, ಅದು ಏನೋ ಕೆಲಸ ಅಂತ ಹಾಗೆ ಹೊರಟ್ಬಿಟ್ಟೆ. ಆ ಕ್ಷಣದಲ್ಲಿ ನಂಗೆ ಬೇರೇನೂ ತೋಚಲಿಲ್ಲ. ನೀವು ಕಾಲ್ ಕೂಡ ರಿಸೀವ್ ಮಾಡದೇ ಇದ್ದಾಗ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ. ನನ್ನ ಜೀವನೇ ಹೋದಾಗಾಯಿತು. ಹಾಗೆಲ್ಲ ಮಾತಾಡಬೇಡಿ ಸರ್. ಇನ್ಮೇಲೆ ಎಲ್ಲೇ ಹೋಗ್ಬೇಕಾದ್ರೂ ಹೇಳ್ಬಿಟ್ಟೆ ಹೋಗ್ತೀನಿ, ಸರಿನಾ? ಸರಿ, ಯಾಕಷ್ಟು ಅರ್ಜೆಂಟಲ್ಲಿ ಹೋಗಿದ್ದು ನೀವು? ಎನಿ ಪ್ರಾಬ್ಲಮ್? ನಾನೀಗ ಅದೇನಂತ ಹೇಳೋಕ್ಕಾಗ್ತಾ ಇರೋ ಪರಿಸ್ಥಿತಿಲಿದ್ದೀನಿ ಸರ್. ಹಾಗೇನಿಲ್ಲ ಸರ್. ಮತ್ತು ಅವಾಗಲೇ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದಾಗ ಯಾಕೆ ಹೇಳಲಿಲ್ಲ? ಇವಾಗಾದರೂ ಹೇಳ್ಬೋದಲ್ವಾ? ಎಲ್ಲಿಗೆ ಹೋಗಿದ್ರಿ? ಒಂದೊಂದು ಮನವಿ, ಈ ವಿಷಯನ ದಯವಿಟ್ಟು ನೀವು ಕೇಳಬೇಡಿ. ನಾನೇ ಮುಂದೊಂದು ದಿನ ನಿಮ್ಗೆ ಹೇಳ್ತೀನಿ. ಸರಿ, ನೀವೇ ಬಂದು ಹೇಳೋವರೆಗೂ ನಾನು ಕೇಳಲ್ಲ, ಓಕೆನಾ?